ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಡಿಯರ್ ಆಸ್ಪಿರೆಂಟ್ಸ್, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಜನ ಶೇರ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಜನ ಏನು ಮಾಡ್ತಾರೆ, ತುಂಬ ಜನ ವಿಡಿಯೋ ನೋಡ್ತಿದ್ದಾರೆ ಬಟ್ ಲೈಕ್ ಬಟನ್ನ ಪ್ರೆಸ್ ಮಾಡ್ತಿಲ್ಲ. ಐ ಡೋಂಟ್ ನೋ ವೈ. ಓಕೆ, ಪ್ಲೀಸ್ ಲುಕ್ ಇನ್ ಟು ಇಟ್. ಸೊ ನಿಮಗೆ ಕ್ಲಾಸ್ ಇಷ್ಟ ಆದರೆ ಮಾತ್ರ ಏನು ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ. And one more thing, so many people are asking for the topic wise classes, right? So the thing is, I'm ಕಂಪ್ಲೀಟ್ಲಿ ಪ್ಯಾಕ್ಡ್ ಹೇಳಬೇಕು ಅಂದರೆ. ಸೊ ಅದರಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಸೊ ನೋಡೋಣ. ಸೊ ಇನ್ ಕಮ್ಮಿಂಗ್ ಡೇಸಲ್ಲಿ ಅಟ್ಲೀಸ್ಟ್ ಇನ್ 1 ವೀಕಲ್ಲಿ ಏನಾದರೂ ನನಗೆ ಟೈಮ್ ಸಿಕ್ಕರೆ ಅಲ್ಲಿ ಪ್ಲ್ಯಾನ್. ಆ್ಯಂಡ್ ಬಟ್ ದ ಥಿಂಗ್ ಈಸ್, ನಾನು ಟಾಪಿಕ್ ವೈಸ್ ಮಾಡಿದ್ರೆ ಏನಾಗುತ್ತೆ, ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಆದರೆ ತುಂಬ ಬೇಸಿಕ್ಸಿಂದ ಬರ್ತಾನೆ. ಸೊ ಬೇಸಿಕ್ಸ್ ಎಲ್ಲ ನಿಮಗೆಲ್ಲ ಗೊತ್ತಿದೆ ಅಂತ ಮತ್ತೆ ನೋಡಿದ್ರೆ ಇದ್ದರೆ ಮತ್ತೆ ಅದು ವೇಸ್ಟ್ ಆಗುತ್ತೆ. ಸೊ ಅದು ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವೆಯ್ಟಿಂಗ್ ಫಾರ್ ಆಲ್ ಬೇಸಿಕ್ಸಿಂದ ಹಿಡಿದು ಒಂದು ಕಾನ್ಸೆಪ್ಟ್, ಹೈ ಕಾನ್ಸೆಪ್ಟ್ ಲೆವೆಲ್ವರೆಗೂ ಬೇಕು ಅಂತ ಎಷ್ಟು ಜನ ವೆಯ್ಟ್ ಮಾಡ್ತಿರೋ ಗೊತ್ತಿಲ್ಲ. ಯಾಕಂದರೆ ಕಾನ್ಸೆಪ್ಟ್ ವೈಸ್ ಹೋದರೆ ತುಂಬ ಬೇಸಿಕ್ಸಿಂದ ಆಗುತ್ತೆ. ಸೊ ಬೇಸಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ವಾಟ್ಸ್ ಆರ್ ದಿಸ್ ಆಲ್ ದೀಸ್ ಥಿಂಗ್ಸ್ ವಿ ನೋ ಎವ್ರಿಥಿಂಗ್, ನೋ ನೀಡ್ ಟು ಟೆಲ್, ಆ ಥರ ಒಂದು ಮೆಂಟಾಲಿಟಿನೂ ಇರ್ತಾರೆ. ಬಟ್ ಇದು ಓಕೆ ಅನಿಸುತ್ತೆ ಆ್ಯಸ್ ಆಫ್ ನೌ. ಕ್ವಶನ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ಯಾವ ರೀತಿ ಒಂದು ಅರೈಸ್ ಆಗುತ್ತೆ ಕ್ವಶನ್ಸು ಅಂತ ಒಂದು ಪ್ರಿಡಿಕ್ಟಲ್ಲಿ ಒಂದು ಕ್ವಶನ್ಸ್ನ ಫ್ರೇಮ್ ಮಾಡಿಬಿಟ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋದು, ಐ ಹೋಪ್ ಇಟ್ ಈಸ್ ಬೆಟರ್ ಥಿಂಗ್. ಯಾಕಂದರೆ ತುಂಬ ಜನ ತುಂಬ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಹೌದಲ್ವಾ? ಸೊ ಒಂದೊಂದು ಎಕ್ಸಾಮು ಒಂದೊಂದು ಲೆವೆಲಲ್ಲಿ ಬರುತ್ತೆ. ಸೊ ಈಗ GPS ಟೇರ್ ಆದರೆ ಒಂದು ಲೆವೆಲ್ ಇರುತ್ತೆ, HS ಟೇರ್ ಆದರೆ ಒಂದು ಲೆವೆಲ್ ಇರುತ್ತೆ, ಕ್ರೈಸ್ ಆದರೆ ಅದೊಂದು ಲೆವೆಲ್ ಇರುತ್ತೆ. ಸೊ ಇನ್ನೂ ಡೆಪ್ತ್ ಹೋಗಬೇಕಾಗುತ್ತೆ ನಾವು. ಸೊ ಅದೇ ರೀತಿ ಲ್ಯಾಂಡ್ ಸರ್ವೇರ್ ಆದರೆ ಅದೊಂದು ಆಗುತ್ತೆ, PCPS ಅದಕ್ಕೊಂದು ಲೆವೆಲ್ ಆಗುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವೆಯ್ಟಿಂಗ್ ಫಾರ್ ದಟ್ ಟಾಪಿಕ್ ವೈಸ್ ಆರ್ ಚಾಪ್ಟರ್ ವೈಸ್. ಬಟ್ ತುಂಬ ನನಗೆ ಒಂದು ಮೆಸೇಜಸ್ ಬಂತು ಅಂದರೆ, ಸೊ ಅಲ್ಲಿ ಸ್ಟಾರ್ಟ್ ಲೈವ್ ಕ್ಲಾಸಸ್. ಓಕೆ, ತುಂಬ ಮೆಸೇಜಸ್ ಬರಬೇಕು, ತುಂಬ ಜನಕ್ಕೆ ಶೇರ್ ಮಾಡಬೇಕು. ಲೈವ್ ಕ್ಲಾಸ್ ಟಾಪಿಕ್ ವೈಸು ನಮಗೆ ಬೇಸಿಕ್ಕಿಂದನೂ ಓಕೆ ಪರವಾಗಿಲ್ಲ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಐಲ್ ಪ್ಲಾನ್ ಫಾರ್ ಇಟ್. ಸೊ ಇಮಿಡಿಯೇಟ್ ಆಗಲ್ಲ, ಅಟ್ಲೀಸ್ಟ್ ಗಿವ್ ಸಮ್ ಟೈಮ್. ಡೆಫಿನೆಟ್ಲಿ ಐಲ್ ಪ್ಲಾನ್ ಫಾರ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ರೈಟ್? ಓಕೆ, ತಡ ಮಾಡಿದೆ, ಈ ಕ್ಲಾಸ್ನ ಶುರು ಮಾಡ್ತಾ ಹೋಗೋಣ. ಇದು ಕ್ಲಾಸ್ 10 ಆಗಿರುತ್ತೆ. ಯಾರು ಕ್ಲಾಸ್ 1ಇಂದ ಕ್ಲಾಸ್ 9 ನೋಡಿಲ್ಲ, ಪ್ಲೀಸ್ ಗೋ ಟು ಪ್ಲೇಲಿಸ್ಟ್ ಆ್ಯಂಡ್ ಚೆಕ್ ದ ಥಿಂಗ್ಸ್ ಆ್ಯಂಡ್ ಯುಟಿಲೈಸ್ ದ ಥಿಂಗ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಸೌರ ಕುಲುಮೆಗಳಲ್ಲಿ, ದಟ್ ಮೀನ್ಸ್ ಸೋಲಾರ್ ಫರ್ನೆಸ್, ಸೂರ್ಯನ ಕಿರಣಗಳನ್ನು ಒಂದು ದೊಡ್ಡ ಬಿಂದುವಿನಲ್ಲಿ ಕೇಂದ್ರೀಕರಿಸಿ ತೀವ್ರವಾದ ಶಾಖವನ್ನು ಉತ್ಪಾದಿಸಲು ಯಾವ ದರ್ಪಣವನ್ನು ಬಳಸಲಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ವಿಚ್ ಮಿರರ್ ಈಸ್ ಯೂಸ್ಡ್ ಇನ್ ಸೋಲಾರ್ ಫರ್ನೆಸ್ ಟು ಕಾನ್ಸಂಟ್ರೇಟ್ ಸನ್ಲೈಟ್ ಅಟ್ ಸಿಂಗಲ್ ಪಾಯಿಂಟ್ ಪ್ರೊಡ್ಯೂಸ್ ಇಂಟೆನ್ಸ್ ಹೀಟ್. ಸೊ ಸೋಲಾರ್ ಫರ್ನೆಸ್ ನೋಡಿ ಈ ಥರ ಇರುತ್ತೆ. ಈ ಒಂದು ಸೋಲಾರ್ ಫರ್ನೆಸ್ಸಲ್ಲಿ ಯಾವ ರೀತಿ ಒಂದು ಮಿರರ್ನ ಒಂದು ಅಳವಡಿಸಿರ್ತಾರೆ, ಯಾವ ರೀತಿ ಒಂದು ದರ್ಪಣವನ್ನು ಅಳವಡಿಸಿರ್ತಾರೆ ಅದನ್ನ ಕೇಳ್ತಿದ್ದಾರೆ. ಓಕೆನಾ? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಪಿನ ದರ್ಪಣ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್. ಸಮತಲ ದರ್ಪಣ, ಪ್ಲೇನ್ ಮಿರರ್. ಸಿಲಿಂಡರಾಕಾರದ ದರ್ಪಣ, ದಟ್ ಈಸ್ ಸಿಲಿಂಡ್ರಿಕಲ್ ಮಿರರ್ ಅಂತ ಕರಿತೀವಿ. ಓಕೆ. ಸೊ ಏನು ಕೇಳ್ತಿದ್ದಾರೆ, ಸೊ ನಮಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು ಎಕ್ಸಾಕ್ಟಾಗಿ. ಒಂದು ಕಾನ್ವೆಕ್ಸ್ ಮಿರರ್ದು ಏನು ಪ್ರಾಪರ್ಟೀಸು, ಕಾನ್ವೆಕ್ಸ್ ಮಿರರ್ದು ಏನು ಪ್ರಾಪರ್ಟೀಸು ಅಂತ ಗೊತ್ತಿರಬೇಕು. ನೋಡಿ, ಕಾನ್ಕೇವ್ ಮಿರರ್ ಅಂದರೆ ಹಿಂಗಿರುತ್ತೆ, ಕಾನ್ಕೇವ್ ಮಿರರ್. ಸೊ ಇಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತಾ ಇರ್ತೀನಿ ನೋಡಿ. ಇದೇ ಓಕೆ ಅಂದರೆ ವಿಲ್ ಕಂಟಿನ್ಯೂ ದಿಸ್. ಇಲ್ಲ ಸರ್ ನಮ್ಗೆ ಪರ್ಟಿಕ್ಯುಲರ್ ಬೇಕೇ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ತುಂಬ ಒಂದು ಕಮೆಂಟ್ಸ್ ಬರ್ತಿದೆನಾ, ದೆನ್ ಡೆಫಿನೆಟ್ಲಿ ಐ ಪ್ಲಾನ್ ಫಾರ್ ಇಟ್. ಓಕೆ, ಎಸ್ ನೋಡಿ, ಇಲ್ಲಿ ಇದು ಕಾನ್ಕೇವ್ ಮಿರರ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ಅಂತ ಕರಿತೀವಿ. ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಬಂದು ಲೈಟ್ ಹಿಂಗೆ ಬಿದ್ದು ಇದ್ರ ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ಹಿಂಗೆಲ್ಲ ಬಂದು ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ. ಏನಾಗ್ತಿದೆ, ಒಂದು ಹತ್ರ ಬಂದು ಕನ್ವರ್ಜ್ ಆಗ್ತಿದೆ, ಕೇಂದ್ರೀಕರಿಸ್ತಾ ಇದೆ. ಒಂದು ರೇಸ್ ಅನ್ನೋದು ಬಂದು ಮೀಟ್ ಆಗ್ತಿದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಏನು ಕರಿತೀವಿ, ಕನ್ವರ್ಜಿಂಗ್ ಲೆನ್ಸ್. ಕೇಂದ್ರೀಕರಿಸಿದ ದರ್ಪಣ ಅಂತ ಕರಿತೀವಿ, ಕೇಂದ್ರೀಕೃತ ದರ್ಪಣ. ಓಕೆನಾ? ಅಂಡರ್ಸ್ಟುಡ್. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ಅಂದರೆ ಹಿಂಗಿರುತ್ತೆ. ಸೊ
ಈ ಥರ ಒಂದು ಲೈನ್ ಬಂದು ಈ ಥರ ಹೋಗುತ್ತೆ. ಇದೇನಾಗ್ತಿದೆ, ವಿಕೇಂದ್ರೀಕರಿಸ್ತಾ ಇದೆ, ರೇಸ್ನ ಏನು ಮಾಡ್ತಿದೆ, ಡೈವರ್ಜ್ ಮಾಡ್ತಿದೆ. ಸೊ ಇಟ್ ಈಸ್ ಕಾನ್ವೆಕ್ಸ್ ಮಿರರ್ ವಿ ಆರ್ ಕಾಲ್ಡ್ ಎಸ್ ಡೈವರ್ಜಿಂಗ್ ಮಿರರ್. ಡೈವರ್ಜಿಂಗ್ ಮಿರರ್ ಆಗಿರುತ್ತೆ. ಓಕೆ, ವಿಕೇಂದ್ರೀಕರಿಸುವ ಒಂದು ದರ್ಪಣ ಆಗಿರುತ್ತೆ. ಬಟ್ ಏನಾಗ್ತದೆ, ಒಂದು ಎಲ್ಲ ರೇಸು ಸೂರ್ಯನಿಂದ ಬರೋ ಒಂದು ಎಲ್ಲ ರೇಸು ಹಿಂಗೆ ಬಂದು ಏನಾಗ್ತದೆ, ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆಯಲ್ಲ, ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ, ಒಂದು ಹತ್ರ ಸೇರ್ತಿದೆಯಲ್ಲ, ಅವಾಗ ಏನಾಗುತ್ತೆ, ಆ ಒಂದು ಇಂಟೆನ್ಸ್ ಆಫ್ ಲೈಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅದರದೊಂದು ಕೆಪಾಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದರೊಂದು ತೀವ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಒಂದು ಬಳಸೋ ಒಂದು ಮಿರರ್ ಯಾವುದಪ್ಪ ಅಂದರೆ ದಟ್ ಈಸ್ ಕಾನ್ಕೇವ್ ಮಿರರ್ ಆಗಿರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ಏಕೆಂದರೆ ಇದು ಕೇಂದ್ರೀಕರಿಸುತ್ತೆ ಒಂದು ರೇಸ್ನ, ಒಂದು ಹತ್ರ ಒಂದು ಮೀಟ್ ಮಾಡಲಿಕ್ಕೆ ಮಾಡಿಬಿಟ್ಟು ಇಂಟೆನ್ಸಿಟಿ ಅನ್ನೋದು ಜಾಸ್ತಿ ಮಾಡುತ್ತೆ, ತೀವ್ರತೆ ಅನ್ನೋದು ಜಾಸ್ತಿ ಮಾಡ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ರೈಟ್, ಹೌದಲ್ವಾ? ಸೊ ನೆಕ್ಸ್ಟ್ ಕಾನ್ಕೇವ್ ಮಿರರ್ ಅಂತ ಬಂದಾಗ ಇಮೇಜಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲಲ್ಲಿ. ಸೊ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ, ಇಮೇಜ್ ಫಾರ್ಮೇಷನ್ ಏನಾಗುತ್ತೆ, ಇನ್ವರ್ಟೆಡ್ ಇರುತ್ತೆ, ಇನ್ವರ್ಟೆಡ್ ತಲೆ ಕೆಳಗಾದ. ನೆಕ್ಸ್ಟ್ ಹೆಂಗಿರುತ್ತೆ, ರಿಯಲ್ ಆಗಿರುತ್ತೆ, ರಿಯಲ್ ಸತ್ಯ ಪ್ರತಿಬಿಂಬ. ಓಕೆ, ಸೊ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ. ದರ್ ಇಸ್ ಸಮ್ ಎಕ್ಸೆಪ್ಷನಲ್ ಕೇಸಸ್. ಓಕೆ, ಸೊ ಮ್ಯಾಕ್ಸಿಮಮ್ ಒಂದು ಯಾವ ಮಿರರ್ ಇದು, ಕಾನ್ಕೇವ್ ಮಿರರ್ ಆಗಿರುತ್ತೆ, ಕಾನ್ಕೇವ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್ ಮಿರರ್ಗೆ ಏನಾಗಿರುತ್ತೆ, ವರ್ಚುವಲ್ ಅಂಡ್ ಡೈರೆಕ್ಟ್ ಆಗಿರುತ್ತೆ, ವರ್ಚುವಲ್ ಅಂಡ್ ಡೈರೆಕ್ಟ್. ನೇರ ಮತ್ತು ಮಿಥ್ಯ ಪ್ರತಿಬಿಂಬ, ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಏನೇ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಕುಮ್ಮಾರನು ಮರದ ಚಕ್ರಕ್ಕೆ ಕಬ್ಬಿಣದ ಪಟ್ಟಿಯನ್ನು ಅಳವಡಿಸುವ ಮೊದಲು ಅದನ್ನು ಬಿಸಿ ಮಾಡುತ್ತಾನೆ, ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಅ ಬ್ಲ್ಯಾಕ್ ಸ್ಮಿತ್, ನಾಟ್ ಗೋಲ್ಡ್ ಸ್ಮಿತ್, ಇಟ್ ಇಸ್ ಅ ಬ್ಲ್ಯಾಕ್ ಸ್ಮಿತ್ ಅಂತ ಕರಿತೀವಿ. ಬ್ಲ್ಯಾಕ್ ಸ್ಮಿತ್ ಈಟ್ಸ್ ಅನ್ ಐರನ್ ರಿಮ್ ಬಿಫೋರ್ ಫಿಟ್ಟಿಂಗ್ ಇನ್ ಟು ಅನ್ ವುಡನ್ ವೀಲ್, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಬಿಸಿ ಮಾಡಿದಾಗ ಕಬ್ಬಿಣ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ದ ಸೈಜ್ ಆಫ್ ಐರನ್ ರಿಮ್ ಡಸ್ ನಾಟ್ ಚೇಂಜ್ ಆನ್ ಹೀಟಿಂಗ್. ಬಿಸಿ ಮಾಡಿದಾಗ ಕಬ್ಬಿಣ ಕುಗ್ಗುತ್ತೆ ಮತ್ತು ತಣ್ಣಗಾದಾಗ ಕಬ್ಬಿಣ ಹಿಗ್ಗುತ್ತೆ. ಸೊ ಐರನ್ ಕಾಂಟ್ರಾಕ್ಟ್ಸ್ ಆನ್ ಹೀಟಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡ್ಸ್ ಆನ್ ಕೂಲಿಂಗ್. ಓಕೆ, ಈ ಒಂದು ರೀಸನಿಂದ ಮಾಡ್ತಿದ್ದಾನ. ನೆಕ್ಸ್ಟ್, ಬಿಸಿ ಮಾಡಿದಾಗ ಮರವು ವಿಸ್ತರಿಸಿ ಕಬ್ಬಿಣದ ಪಟ್ಟಿಯನ್ನು ಬಿಗಿ ಹಿಡಿಯುತ್ತೆ. ದ ವುಡನ್ ವೀಲ್ ಎಕ್ಸ್ಪ್ಯಾಂಡ್ಸ್ ಆನ್ ಹೀಟಿಂಗ್ ಆ್ಯಂಡ್ ಟೈಟ್ಲಿ ಹೋಲ್ಡ್ಸ್ ದ ಐರನ್ ರಿಂಗ್. ಇವನೇನು ಹೇಳ್ತಿದ್ದಾನೆ, ಆಪ್ಷನ್ ಸಿ ಅನ್ನೋನು ವುಡನ್ ವೀಲೇ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತಂತೆ, ಮರದ ಒಂದು ಅದೇನದು ಚಕ್ರ ಇರುತ್ತಲ್ಲ ಅದೇ ಒಂದು ಎಕ್ಸ್ಪ್ಯಾಂಡ್ ಆಗುತ್ತಂತೆ ಅಂತ ಹೇಳ್ತಾರೆ. ಆಪ್ಷನ್ ಡಿ ಏನಿದೆ, ಬಿಸಿ ಮಾಡಿದಾಗ ಕಬ್ಬಿಣವು ವಿಸ್ತರಿಸುತ್ತೆ ಮತ್ತು ತಣ್ಣಗಾಗದಾಗ ಕುಗ್ಗುತ್ತೆ. ಬಿಸಿ ಮಾಡಿದಾಗ ಕಬ್ಬಿಣ ಕುಗ್ಗುತ್ತೆ. ಓಕೆ, ನನಗೆ ಕನ್ಫ್ಯೂಷನ್ ಆಯಿತು, ಆಪ್ಷನ್ಸ್ ನೋಡಿ ನನಗೆ ಕನ್ಫ್ಯೂಷನ್ ಆಯಿತು. ಓಕೆ, ಲುಕ್ ಅಟ್ ದ ಆಪ್ಷನ್ಸ್, ಯಾವುದು ಕರೆಕ್ಟ್ ಆಗಿದೆ ನೋಡಿ, ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ಅಲ್ಲಲ್ಲೇ ಕನ್ಫ್ಯೂಷನ್ ಮಾಡೋ ಥರ ಇರುತ್ತೆ ನಮಗೆ. ನೋಡಿ ಇಲ್ಲಿ ನನಗೆ ಎಲ್ಲಿ ಕನ್ಫ್ಯೂಷನ್ ಆಗೋದು ಗೊತ್ತಾ, ಇದು ಒಂದೇನಾ ಅಂತ ನನಗೆ ಗೊತ್ತಾಯಿತು, ಕನ್ಫ್ಯೂಷನ್ ಆಯಿತು. ಸೊ ನಾನೇನಾದರೂ ಮಿಸ್ಟೇಕ್ ಆಗಿ ತಗೊಂಡಿದ್ದೀನ ಅಂತ ಹೇಳ್ಬಿಟ್ಟು. ಬಿಸಿ ಮಾಡಿದಾಗ ಕಬ್ಬಿಣ ಕುಗ್ಗುತ್ತೆ, ಇಲ್ಲಿ ಬಿಸಿ ಮಾಡಿದಾಗ ಕಬ್ಬಿಣವು ವಿಸ್ತರಿಸುತ್ತೆ, ತಣ್ಣಗಾದಾಗ ವಿಸ್ತರಿಸುತ್ತಂತೆ, ಇಲ್ಲಿ ತಣ್ಣಗಾದಾಗ ಕುಗ್ಗುತ್ತಂತೆ. ಸಿ, ಲುಕ್ ಅಟ್ ದ ಡಿಫ್ರೆನ್ಸ್, ರೈಟ್? ಸೊ ಐರನ್ ಎಕ್ಸ್ಪ್ಯಾಂಡ್ಸ್ ಆನ್ ಹೀಟಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಆನ್ ಕೂಲಿಂಗ್, ಹೌದಲ್ವಾ? ಯಾವುದೋ ಒಂದು ನಾವು ಮೆಟೀರಿಯಲ್ನ ಒಂದು ಹೀಟ್ ಮಾಡಿದಾಗ ಏನಾಗುತ್ತೆ, ಸಾಲಿಡ್ ಮೆಟೀರಿಯಲ್ ಅಥವಾ ಐರನ್ ಮೆಟೀರಿಯಲ್ನ ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಬಿಕಾಸ್ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಏನು, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಇನ್ ಸಾಲಿಡ್ಸ್. ಸೊ ಕನ್ನಡದಲ್ಲಿ ಏನು ಕರಿತೀವಿ, ರೇಖೀಯ ವ್ಯಾಕೋಚನೆ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಆಗಿರುತ್ತೆ.
ಬಿಸಿ ಮಾಡಿದಾಗ ಕಬ್ಬಿಣವು ವಿಸ್ತರಿಸುತ್ತದೆ, ತಣ್ಣಗಾದಾಗ ಕಬ್ಬಿಣವು ಕುಗ್ಗುತ್ತೆ. ಓಕೆ, ಸೊ ಯಾವಾಗ ಬಿಸಿ ಮಾಡ್ತಾನೋ ಅವನು ವೀಲ್ಗೆ ಕರೆಕ್ಟಾಗಿ ಫಿಟ್ ಮಾಡ್ತಾನೆ ಮತ್ತೆ. ಓಕೆ, ಅಂಡರ್ಸ್ಟುಡ್. ಸೊ ಇದ್ರ ಮೇಲೆ ತುಂಬ ಅಪ್ಲಿಕೇಶನ್ಸ್ ಇದೆ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಮೇಲೆ ತುಂಬ ಅಪ್ಲಿಕೇಶನ್ಸ್ ಇದೆ. ನಾವೊಂದು ಪೋಲ್ಸ್ ಇದೆಲ್ಲ, ಎಲೆಕ್ಟ್ರಿಕ್ ಪೋಲ್ಸ್, ವಿದ್ಯುತ್ ಕಂಬಗಳು, ಅವು ಬೇಸಿಗೆಯಲ್ಲಿ ಜೋತು ಬೀಳುತ್ತೆ. ಸೊ ಯಾಕೆಂದರೆ ಬಿಕಾಸ್ ಆಫ್ ದಿಸ್ ಎಕ್ಸ್ಪ್ಯಾನ್ಷನ್ ಓನ್ಲಿ. ಅದೇ ರೀತಿ ಒಂದು ಸಿಮೆಂಟ್ ರೋಡ್ ಇರ್ಬೋದು, ನೀವು ಕಾಂಕ್ರೀಟ್ ನೋಡಿರ್ತೀರ. ಸೊ ಅಲ್ಲಲ್ಲಿ ಒಂದು ಗ್ಯಾಪ್ಸ್ ಅನ್ನೋದು ಬಿಟ್ಟಿರ್ತಾರೆ. ವೈ? ಬಿಕಾಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಆ ಒಂದು ರೋಡ್ ಅನ್ನೋದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಆನ್ ಹೀಟಿಂಗ್. ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಸೊ ಬೇಸಿಗೆಯಲ್ಲಿ ಏನಾಗುತ್ತೆ, ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅದೇ ರೀತಿ ಒಂದು ಬ್ರಿಡ್ಜಸ್ಸಲ್ಲಿ ನಿಮಗೆ ಒಂದು ಅಲ್ಲಲ್ಲಿ ಗ್ಯಾಪ್ಸ್ನ ಬಿಟ್ಟಿರ್ತಾರೆ. ಒಂದು ಐರನ್ ಬ್ರಿಡ್ಜಸ್ ನೋಡಿರ್ಬೋದು, ಸೇತುವೆ ಅಂತ ಕರಿತೀವಲ್ವಾ. ಸೊ ಅಲ್ಲಿ ಯಾಕೆ ಅಂದರೆ ಬಿಕಾಸ್ ಆಫ್ ಐರನ್ ಅನ್ನೋದು ಉಷ್ಣದೊಂದಿಗೆ, ತಾಪದೊಂದಿಗೆ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಅನ್ನೋದು ಆಗುತ್ತೆ. ಅಂಡರ್ಸ್ಟುಡ್. ಸೊ ಈ ಥರ ನಾವು ನೋಡ್ತಾ ಹೋದರೆ ತುಂಬ ಒಂದು ಸಾಕಷ್ಟು ಒಂದು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ಬೋದು. ದಿಸ್ ಈಸ್ ವಾಟ್ ವಿಲ್ ಎಕ್ಸ್ಪೆಕ್ಟ್ ದ ದಿಸ್ ಈಸ್ ಹೌ ವಿಲ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್. ಅಪ್ಲೈಡ್ ಬೇಸ್ ಆಗಿ ಕ್ವಶನ್ಸ್ನ ಕೇಳ್ತಾರೆ. ಸೊ ನೋಟ್ ಮಾಡ್ಕೊಳ್ಳಿ. ಎಸ್, ನೋಡಿ ಇಲ್ಲಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಇನ್ ಸಾಲಿಡ್ಸ್, ಬ್ಲಾಕ್ ಸ್ಮಿತ್ ಫಿಟ್ಟಿಂಗ್ ಅನ್ ಐರನ್ ರಿಮ್ ಆನ್ ವುಡನ್ ವೀಲ್. ಕುಮಾರನು ಮರದ ಚಕ್ರಕ್ಕೆ ಕಬ್ಬಿಣ ಪಟ್ಟಿಯನ್ನು ಅಳವಡಿಸುವ ಮೊದಲು ಅದನ್ನು ಬಿಸಿ ಮಾಡುತ್ತಾನೆ. ತಣ್ಣಗಾದಾಗ ನಂತರ ಅದು ಕುಗ್ಗಿ ಮರದ ಚಕ್ರವನ್ನು ಬಿಗಿಯಾಗಿ ಹಿಡಿಯುತ್ತೆ. ನೋಡಿ ಇಲ್ಲೊಂದು ವುಡನ್ ವೀಲ್ ಇದೆ. ಫಸ್ಟ್ರಲ್ಲಿ ಏನಿದೆ, ರಿಮ್ ಅಟ್ ನಾರ್ಮಲ್ ಟೆಂಪ್ರೇಚರ್. ರಿಮ್ ಅನ್ನೋದು ನಾರ್ಮಲ್ ಟೆಂಪ್ರೇಚರ್ ಇದೆ, ಇದು ವುಡನ್ ಪೀಸ್ ಆಗಿರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು, ಅವನು ಕೋಟಿಂಗ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನು ಮಾಡ್ತಿದ್ದಾನೆ, ಅದನ್ನ ಹೀಟ್ ಮಾಡ್ತಿದ್ದಾನೆ. ಈ ಥರ ಒಂದು ಚಕ್ರ ನೀವು ನೋಡಿರ್ಬೋದಲ್ವಾ. ಈ ಥರ ಒಂದು ಡಯಾಗ್ರಾಮ್ಯಾಟಿಕ್ ಆಗಿ ನೀವು ತಿಳ್ಕೊಂಡ್ರೆ ಆರಾಮಾಗಿ ನಿಮಗೆ ನೆನಪು ಉಳಿಯುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನೆನಪು ಉಳಿಯುತ್ತೆ. ಓಕೆನಾ? ಸೊ ನಾನು ಅದೇ ಡಯಾಗ್ರಾಮ್ಯಾಟಿಕ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ. ಸೊ ಕ್ವಶನ್ಸ್ನ ಅನಲೈಸ್ ಮಾಡಲಿಕ್ಕೂ ಟೈಮ್ ತೊಗೊಳ್ತಾ ಇದೆ, ಮತ್ತು ನಾನು ಈ ಥರ ಒಂದು ಇಮೇಜ್ ಹಾಕ್ಲಿಕ್ಕೂ ಸಹ ಟೈಮ್ ಬೇಕಾಗತ್ತೆ. ಸ್ವಲ್ಪ ಟೈಮ್ ಕೊಡಿ ಆಯಿತಾ. ಸೊ ಓಕೆ, ಎಸ್. ಸೊ ನೋಡಿ, ರಿಮ್ನ ಒಂದು ಹೀಟ್ ಮಾಡ್ತಾ ಇದ್ರೆ ಏನಾಗ್ತದೆ, ಈ ಒಂದು ಡಯಾಮೀಟರ್ ಅಂತ ಏನಿದೆಯಲ್ಲ, ಇದರ ಒಂದು ವ್ಯಾಸ, ಆ ಒಂದು ರಿಮ್ದ ವ್ಯಾಸ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಸೊ ಯಾವಾಗ ಜಾಸ್ತಿ ಆಗುತ್ತೋ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಏನು ಮಾಡ್ಬೋದು, ಆ ರಿಮ್ನ ಕರೆಕ್ಟಾಗಿ ನಾವೆಲ್ಲ ಕೂರಿಸ್ಬೋದು, ಯಾವ ರೀತಿ ಬೇಕೋ ಅದನ್ನ ಕೂರಿಸ್ಬೋದಾಗಿರುತ್ತೆ. ಓಕೆ ಓಕೆ, ಅಂಡರ್ಸ್ಟುಡ್. ಎಸ್, ದಿಸ್ ಈಸ್ ವಾಟ್ ದ ರೀಸನ್ ಬಿಹೈಂಡ್ ಇಟ್. ಸೊ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಕನ್ನಡದಲ್ಲಿ ಏನು ಕರಿತೀವಿ, ಉಷ್ಣ ವ್ಯಾಕೋಚನೆ. ಅಂತ ಕರಿತೀವಿ. ಓಕೆ, ಈ ಒಂದು ಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ ಅಗೇನ್ 3 ಟೈಪ್ಸ್ ಬರುತ್ತೆ. ಲೀನಿಯರ್ ಎಕ್ಸ್ಪ್ಯಾನ್ಷನ್, ಏರಿಯಲ್ ಎಕ್ಸ್ಪ್ಯಾನ್ಷನ್ and volume expansion. So ರೇಖೀಯ ವ್ಯಾಕೋಚನೆ, ಇದಕ್ಕೆ ಏನಂತ ಕರಿತೀವಿ, ವಿಸ್ತೀರ್ಣ ವ್ಯಾಕೋಚನೆ. ಇದರಲ್ಲಿ ಗಾತ್ರದ ವ್ಯಾಕೋಚನೆ. ಓಕೆನಾ? ಸೊ ಇದ್ರ ಏನಕ್ಕೆ ಸಂಬಂಧಿಸಿದೆ ಅಂದರೆ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಆ ಒಂದು ಎಲೆಕ್ಟ್ರಿಕ್ ಪೋಲ್ಸ್ ಅನ್ನೋದು ಬರುತ್ತಲ್ಲ, ಅದು ಕೂಡ ಒಂದು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಓಕೆನಾ? ಎಸ್, ನೋಟ್ ಮಾಡ್ಕೊಳ್ಳಿ. ಎಸ್, ಸೊ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಜಸ್ಟ್ ರೀಡ್ ದ ಕ್ವಶನ್. ಒಬ್ಬ ವ್ಯಕ್ತಿ ಗೋಡೆಯನ್ನು ಬಹಳ ಬಲದಿಂದ ತಳ್ಳುತ್ತಾನೆ, ಆದರೆ ಗೋಡೆ ಚಲಿಸುವುದಿಲ್ಲ. ಮಾಡಿದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಅ ಪರ್ಸನ್ ಪುಷ್ ಅ ವಾಲ್ ವಿತ್ ಗ್ರೇಟ್ ಫೋರ್ಸ್, ಬಟ್ ದ ವಾಲ್ ಡಸ್ ನಾಟ್ ಮೂವ್. ವಾಟ್ ಈಸ್ ದ ವರ್ಕ್ ಡನ್ ಆನ್ ದ ವಾಲ್? ಸೊ ಒಬ್ಬ ಪರ್ಸನ್ ಇದ್ದಾನೆ ಇಲ್ಲಿ, ಅವನೇನು ಮಾಡ್ತಿದ್ದಾನೆ, ಅವನ ಕೈಗಳಿಂದ ಏನು ಮಾಡ್ತಾನೆ, ಪುಷ್ ಮಾಡ್ತಿದ್ದಾನೆ. ಇದನ್ನ ಪುಷ್ ಮಾಡ್ತಾನೆ, ವಾಲ್ನ ಪುಷ್ ಮಾಡ್ತಿದ್ದಾನೆ. ಸೊ ತುಂಬ ಗಟ್ಟಿಯಾಗಿ ವಾಲ್ನ ಪುಷ್ ಮಾಡ್ತಾನೆ. ವಾಲ್ ಅನ್ನೋದು ಡಿಸ್ಪ್ಲೇಸ್ಮೆಂಟು ಆಗ್ತಿಲ್ಲ. ಅವಾಗ ಏನಾಗುತ್ತೆ, ವರ್ಕ್ ಡನ್ ಅನ್ನೋದು, ಇದೆಲ್ಲ ಬೇಸಿಕ್ ಅಲ್ವಾ, ಬೇಸಿಕ್ ಇರುತ್ತೆ. ಸೊ ಸರ್ ನಾವು ತುಂಬ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, ವರ್ಕ್ ಡನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಒಂದು ಮಿಸ್ಟೇಕ್ ಆಗುತ್ತೆ, ರೈಟ್? ಸೊ ನಾವೇನಾದರೂ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಅಂದರೆ, ಸೊ ಅದೇನು ಫಾರ್ಮುಲಾ, W = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟಾ?
ನಾವು ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ, ಓಕೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಇದೆನಾ, ದೆನ್ ಓನ್ಲಿ ವರ್ಕ್ ಅನ್ನೋದು ನಡೆದಿರುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟೇ ಇಲ್ಲ ಅಂದರೆ ನಾವು ಸುಮ್ಮನೆ ನಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಹೌ ಅಂದರೆ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಹೌದಲ್ವಾ. ಸೊ ಅದೇ ರೀತಿ ಯಾವುದೇ ಒಂದು ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂದರೆ ವರ್ಕ್ ಅನ್ನೋದು ಶೂನ್ಯವಾಗಿರುತ್ತೆ, ವರ್ಕ್ ಡನ್ ಅನ್ನೋದು ಶೂನ್ಯ ಆಗಿರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮ್ಯಾಕ್ಸಿಮಮ್, ಮಿನಿಮಮ್, 0 ಅಂಡ್ ನೆಗೆಟಿವ್. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಲ್ರೆಡಿ ಈ ಥರ ಒಂದು ತಗೊಂಡು ಯಾವುದೋ ಒಂದು ಕ್ಲಾಸ್ 1 ಆರ್ ಕ್ಲಾಸ್ 2 ಅಲ್ಲ ಏನೋ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಅದೇ ತಗೊಂಡು ಡಿಸ್ಕಸ್ ಮಾಡೋದು ಬೇಡ. ಯಾವಾಗ ಒಂದು ವರ್ಕ್ ಅನ್ನೋದು ಮ್ಯಾಕ್ಸಿಮಮ್ ಆಗುತ್ತೆ, ಯಾವಾಗ ಒಂದು ವರ್ಕ್ ಅನ್ನೋದು ಮಿನಿಮಮ್ ಆಗುತ್ತೆ, ವೆನ್ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0 ಅಂತ ಎಲ್ಲನೂ ಡಿಸ್ಕಸ್ ಮಾಡಿದ್ದೀನಿ, ಚೆಕ್ ಮಾಡಿ. ರೈಟ್, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಎಸ್, ಯಾರೋ ಕಮೆಂಟ್ ಮಾಡಿದ್ರು, ದ ಥಿಂಗ್ ಈಸ್ ಮೊನ್ನೆ PC ಎಕ್ಸಾಮ್ ನಡೆದಿತ್ತಲ್ಲ, ಸೊ ಲ್ಯಾಂಡ್ ಸರ್ವೇರ್ ವೆರಿ ಫಸ್ಟ್ ಕ್ಲಾಸ್ ಏನಿದೆಯಲ್ಲ ಆ ಒಂದು ಕ್ಲಾಸಿಂದ 2 ಕ್ವಶನ್ ಬಂದಿತ್ತು ಅಂತ ಕಮೆಂಟ್ ಮಾಡಿದರು. ಸೊ ಅದಕ್ಕೆ ಸೊ ಇಲ್ಲಿ ಹೇಳೋದೇ ಅಷ್ಟೇ, ಬೇರೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀವಲ್ಲ ಎಲ್ಲ ತಗೊಂಡಿರಿ, ಎಲ್ಲೋ ಒಂದು ಕಡೆ ನಿಮಗೆ ಯೂಸ್ ಆಗೇ ಆಗುತ್ತೆ. ಸೊ ಇದು ಬಿಟ್ಟು ಬೇರೆ ಏನೂ ಕೇಳಲ್ಲ ಅವರು, ಅಲ್ಲೆಲ್ಲೇ ಕೇಳ್ತಾರೆ, ಸೊ ಅಲ್ಲೆಲ್ಲೇ ಟ್ವಿಸ್ಟ್ ಮಾಡ್ತಿರ್ತಾರೆ ಅಷ್ಟೇ. ಓಕೆ, ಸೊ ನೋಡಿ, ಇದು ಒಂದು PCL ಕೊಟ್ಟಿರೋ ಒಂದು ಕ್ವಶನ್ನ ನಾನು ತಗೊಂಡಿದ್ದೀನಿ, ಡಿಸ್ಕಸ್ ಮಾಡ್ತಾ ಹೋಗೋಣ. An alloy is used in the coil of an electric iron box. The reason is, ಒಂದು ಅಲಾಯ್ನ ತಗೊಂಡಿದ್ದಾರೆ. ಸೊ ಅಲಾಯ್ನ್ ಅಂದರೆ ನಾವೇನು ತಗೋತೀವಿ, ನಿಕ್ರೋಮ್ ಅಂತಲೇ ತಗೋತೀವಿ. ಸೊ ಆ್ಯಕ್ಚುಲಿ ಹೌದಲ್ವಾ. ಸೊ ಅಲಾಯ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ನಿಕ್ರೋಮ್ ಕೊಡೋ ಬದಲು ಅಲಾಯ್ ಅಂತ ಕೊಟ್ಟಿದ್ದಾರೆ. ಒಂದು ಇಸ್ತ್ರಿ ಪೆಟ್ಟಿಗೆಯ ಕಾಯಿಲ್ನಲ್ಲಿ ಮಿಶ್ರಲೋಹವನ್ನು ಬಳಸುವ ಕಾರಣವೇನು? ಯಾಕೆ ಮಿಶ್ರಲೋಹವನ್ನು ಬಳಸ್ತವೆ, ಯಾಕೆ ಪ್ಯೂರ್ ಲೋಹವನ್ನು ಬಳಸೋದಿಲ್ಲ? ರೈಟ್. ಸೊ ನೋಡಿ ಇಲ್ಲಿ, ರೆಸಿಸ್ಟೆನ್ಸ್ ಆಫ್ ಅಲಾಯ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಮೆಟೀರಿಯಲ್ಸ್ ಆರ್ ಮೆಟಲ್ಸ್. Resistivity of an alloy is less than that of the constituent metals. Alloys oxidize readily at high temperatures. Resistivity of an alloy is higher than that of the constituent metals. ಸೊ ಏನಪ್ಪ ಎಲ್ಲ ರೆಸಿಸ್ಟಿವಿಟಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ, ಹೌದಲ್ವಾ. ಎಸ್ ನೋಡಿ, ಮಿಶ್ರಲೋಹದ ರೋಧ ಅಲ್ಲ, ರೋಧ. ಇದು ಮಿಶ್ರಲೋಹದ ರೋಧ ಅದರ ಘಟಕದ ಲೋಹಗಳಿಗಿಂತ ಹೆಚ್ಚು ಇರುತ್ತೆ. ಮಿಶ್ರಲೋಹದ ವಿಶಿಷ್ಟ ರೋಧ ಅಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ನಥಿಂಗ್ ಬಟ್ ರೆಸಿಸ್ಟಿವಿಟಿ. ಓಕೆ, ರೆಸಿಸ್ಟಿವಿಟಿ ಅಂತ ಕರಿತೀವಿ. ಘಟಕ ಲೋಹಗಳಿಗಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮಿಶ್ರಲೋಹಗಳು ಹೆಚ್ಚಿನ ಉಷ್ಣಾಂಶವನ್ನು ಸುಲಭವಾಗಿ ಆಕ್ಸೀಕರಣಗೊಳಿಸುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಮಿಶ್ರಲೋಹದ ವಿಶಿಷ್ಟ ರೋಧ ಅದರ ಘಟಕ ಲೋಹಗಳಿಗಿಂತ ಹೆಚ್ಚಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೀವು ಈ ಕ್ವಶನ್ನ ಅಟೆಂಡ್ ಮಾಡಬೇಕು ಅಂದರೆ ನಿಮ್ಗೆ ಏನು ಗೊತ್ತಿರಬೇಕು, ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು. ವಾಟ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್, ವಾಟ್ ಎಕ್ಸಾಕ್ಟ್ಲಿ ರೆಸಿಸ್ಟಿವಿಟಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟೆನ್ಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್ ಅಪಾನ್ ದ ರೆಸಿಸ್ಟಿವಿಟಿ. ಈ ಒಂದು ವಿಷಯಗಳೆಲ್ಲ ಕರೆಕ್ಟಾಗಿ ಮಾತ್ರ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಸರ್ ನಾವು ಮಗಪ್ ಮಾಡಿದ್ವಿ ನೆನ್ಪಿಟ್ಕೊಳ್ತೀವಿ ಅಂದರೆ ದೆನ್ ಫೈನ್, ನೋ ಇಶ್ಯೂಸ್. ಬಟ್ ಆ ಒಂದು ಮಗಪ್ ಅನ್ನೋದು ತುಂಬ ಒಂದು ದಿನಗಳ ಕಾಲ ನಿಮಗೆ ಉಳಿಯೋದಿಲ್ಲ. ಸೊ ದ ಥಿಂಗ್ ಈಸ್, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಆರಾಮ್ಸೆ ಹೋಗುತ್ತೆ. ಸೊ ಈಗ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ, ಮತ್ತೆ ಈ ಒಂದು ಆನ್ಸರ್ಗೆ ಬರ್ತೀನಿ ನಾನು. ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಅಂದರೆ ಏನು, ಹೆಂಗೆ ಬರುತ್ತೆ, ನಮಗೆ ರೆಸಿಸ್ಟೆನ್ಸಿಂದ ಬರುತ್ತೆ. ಸೊ ರೆಸಿಸ್ಟೆನ್ಸ್ ಅಂದರೆ ಏನು, ಆಪೋಸಿಷನ್ ಆಫರ್ಡ್ ಟು ದ ಕಂಡಕ್ಟರ್, ಫ್ಲೋ ಆಫ್ ಕರೆಂಟ್, ರೈಟ್. ಸೊ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L. ಸೊ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/A. ಸೊ 1/A ಅಂತ ಕರಿತೀವಿ ರೆಸಿಸ್ಟೆನ್ಸ್, ಹೌದಲ್ವಾ. ಸೊ ಆಗ ನಮಗೆ ರೆಸಿಸ್ಟಿವಿಟಿ ಹೆಂಗೆ ಬರುತ್ತೆ, ಸೊ R ಈಸ್ ಪ್ರಪೋರ್ಷನಲ್ ಟು L/A ಬರುತ್ತೆ. ಸೊ R ಈಸ್ ಈಕ್ವಲ್ ಟು ರೋ L/A ಆಗುತ್ತೆ. ಸೊ ಅವಾಗ ರೋ ಏನಾಗುತ್ತೆ, ರೋ ಈಸ್ ಈಕ್ವಲ್ ಟು RA/L ಆಗುತ್ತೆ. ಸೊ ರೆಸಿಸ್ಟಿವಿಟಿ ರೋ ಅಂತ ಕರಿತೀವಿ, ರೋಧಶೀಲತೆ ಅಂತ ಕರಿತೀವಿ, ಅಥವಾ ಇನ್ನೊಂದು ಹೆಸರು ಏನಿದೆ ಇದಕ್ಕೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಡೋಂಟ್ ಕನ್ಫ್ಯೂಸ್. ಸೊ ಈ ಥರ ಆದರೂ ಕೇಳ್ಬೋದು, ಏನು, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೇಳ್ತೀವಿ. ಸೊ ನಿರ್ದಿಷ್ಟ ರೋಧ ಅಂತ ಕರಿತೀವಿ.
ನಿರ್ದಿಷ್ಟ ರೋಧ. ಓಕೆನಾ? ಸೊ ಈ ಒಂದು ರೆಸಿಸ್ಟೆನ್ಸ್ ಅನ್ನೋದು, ರೋಧ ಅನ್ನೋದು ಲೆಂತ್ ಮತ್ತು ಏರಿಯಾ ಮತ್ತು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಒಂದು ರೋಧಶೀಲತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನೇಚರ್ ಆಫ್ ದ ಮೆಟೀರಿಯಲ್ ಮತ್ತು ಟೆಂಪ್ರೇಚರ್ ಜಾಸ್ತಿ ಆದಂಗೆ ರೋಧಶೀಲತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ ಒಂದು ವಸ್ತುವಿನ ವಿದ್ಯುತ್ ಪ್ರವಾಹವನ್ನು ವಿರೋಧಿಸುವ ಅಂತರ್ಗತ ಗುಣ, ಸೊ ಇಂಟರ್ನಲ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಓಕೆ, ಸೊ ನಿರ್ದಿಷ್ಟ ಪ್ರತಿರೋಧವು ಉಷ್ಣತೆ ಮತ್ತು ಅದರ ಸ್ವಭಾವ ಇಲ್ಲೇ ಇದೆಯಲ್ಲ, ಸ್ವಭಾವ ಮಾತ್ರ ಅವಲಂಬಿಸಿರುತ್ತೆ. ಅದು ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಆಗಲ್ಲ. 1 ಮೀಟರ್ ತಗೊಳ್ಳಿ, 10 ಮೀಟರ್ ತಗೊಳ್ಳಿ, ಇಫ್ ದ ಮೆಟೀರಿಯಲ್ ಈಸ್ ಸೇಮ್, resistivity is going to be same throughout the material. Okay, so resistivity is the intrinsic property of the material that determines how strongly opposes the flow of current, right? So resistivity depends only upon the nature and the temperature. More the temperature, more will be the resistivity, right? ಎಸ್ ನೋಡಿ ಇಲ್ಲಿ ಈ ಒಂದು ಕಂಡಕ್ಟರ್ಗೆ ಮತ್ತು ಅಲಾಯ್ಸ್ಗೆ ಮತ್ತು ಇನ್ಸುಲೇಟರ್ಗೆ ಈ ಒಂದು ರೆಸಿಸ್ಟಿವಿಟಿ ಅನ್ನೋದು ಯಾವ ರೀತಿ ವೇರಿ ಆಗ್ತಾ ಹೋಗುತ್ತೆ ಅಂದರೆ, ಸೊ ರೋ ವಾಹಕ ಈಸ್ ಲೆಸ್ ದ್ಯಾನ್ ರೋ ಅಲಾಯ್, ಮತ್ತು ಅಲಾಯ್ಗೆ ಏನಂತ ಕರಿತೀವಿ? ಮಿಶ್ರಲೋಹ. ಸೊ ಲೆಸ್ ದ್ಯಾನ್ ರೋ ಅವಾಹಕ. ಅಂದರೆ ರೋ ಅನ್ನೋದು ಯಾವುದಕ್ಕೆ ಜಾಸ್ತಿ ಇರುತ್ತೆ ಅಂದರೆ, ಹೆಚ್ಚಾಗಿ ಅವಾಹಕಗಳಿಗೆ ಜಾಸ್ತಿ ಇರುತ್ತೆ ಅಪೋಸಿಷನ್ ಅನ್ನೋದು. ಸೊ ಮಿಶ್ರಲೋಹಗಳಿಗೆ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಸೊ ವಾಹಕಗಳಿಗೆ ಬಂದರೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ರೋ ಈಸ್ ಲೆಸ್ ದ್ಯಾನ್ ಅಲಾಯ್ಸ್, ಕಂಡಕ್ಟರ್ಸ್ ಲೆಸ್ ದ್ಯಾನ್ ಅಲಾಯ್ಸ್ ಲೆಸ್ ದ್ಯಾನ್ ಇನ್ಸುಲೇಟರ್ಸ್. ಓಕೆನಾ? ಎಸ್. ನೋಡಿ, ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಏನಾಗಿರುತ್ತೆ ಅಂದರೆ ಓಮ್ ಮೀಟರ್ ಆಗಿರುತ್ತೆ. ಸೊ ಲೋಹಗಳು ಮತ್ತು ಮಿಶ್ರಲೋಹಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10⁸ ಓಮ್ ಮೀಟರ್ ಇರುತ್ತೆ, ಇಲ್ಲಿ 10⁶ ಓಮ್ ಮೀಟರ್, -6 ಓಮ್ ಮೀಟರ್ ಇರುತ್ತೆ. ಆದ್ದರಿಂದ ಇದು ವಿದ್ಯುತ್ ಉತ್ತಮ ವಾಹಕಗಳಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ರಬ್ಬರ್, ಗಾಜು ಮುಂತಾದವುಗಳು ಅವಾಹಕಗಳಾಗಿರುತ್ತೆ. ಸೊ ಇನ್ಸುಲೇಟರ್ಸ್ ಆಗಿರುತ್ತೆ ರಬ್ಬರ್ ಆ್ಯಂಡ್ ಗ್ಲಾಸ್. 10⁻10 ಓಮ್ ಮೀಟರ್ ಟು 10⁻16 ಓಮ್ ಮೀಟರ್ವರೆಗೆ ರೆಸಿಸ್ಟಿವಿಟಿನ ಹೊಂದಿರುತ್ತೆ, ರೋಧಶೀಲತೆಯನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಓಕೆ, ವಸ್ತುವಿನ ರೋಧ ಮತ್ತು ರೋಧಶೀಲತೆ ಎರಡು ಉಷ್ಣದೊಂದಿಗೆ ಬದಲಾಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ರೆಸಿಸ್ಟಿವಿಟಿ ಬೋತ್ ವಿಲ್ ಎಕ್ಸ್ಪ್ಯಾಂಡ್ಸ್ ವಿತ್ ದ ಹೀಟ್, ವಿಲ್ ಇನ್ಕ್ರೀಸ್ ವಿತ್ ದ ಹೀಟ್. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು NCERT ಇಂದ ನಾನು ನಿಮ್ಮ ಒಂದು ಸ್ಕೂಲ್ ಬುಕ್ಸ್ ಏನಿದೆ ಅದರಿಂದ ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳಿದು ಒಂದು ರೋಧಶೀಲತೆ ಎಷ್ಟಿರುತ್ತೆ ಅಂತ ನೋಡಿ. ಬೆಳ್ಳಿದು ಒಂದು ರೋಧಶೀಲತೆ 1.6 × 10⁻⁻8 ಇರುತ್ತೆ. ಸೊ ನಿಮಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಕೊಡ್ಬೋದು, ಯಾಕಂದರೆ ಇದು ಇದೇ ಬುಕ್ಕಲ್ಲಿದೆ. ಓಕೆ, ಸೊ ತಾಮ್ರದ್ದು ಎಷ್ಟಿದೆ ನೋಡಿ, ಇಲ್ಲಿ 1.6 to 10⁻⁸ ಇದೆ. ಸೊ ಅಲ್ಯೂಮಿನಿಯಮ್ದು ಏನಿದೆ? ಇಷ್ಟಿದೆ. ಓಕೆನಾ? ಟಂಗ್ಸ್ಟನ್ ಎಷ್ಟಿದೆ? ಇಷ್ಟಿದೆ. ಸೊ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಲ್ಲಿ, ಹೌದಲ್ವಾ? ಎಸ್ ನೋಡಿ, ಇಲ್ಲಿ ನಿಕ್ಕೆಲ್ ಇಷ್ಟೊಂದಿದೆ. ಸೊ ಕಬ್ಬಿಣದು ಇಷ್ಟಿದೆ. ಕ್ರೋಮಿಯಂ, ಸೊ ರೋ ಅಂದರೆ ಏನು? ಯೂಶ್ವಲಿ ರೋ ಅಂದರೆ ಅಪೋಸಿಷನ್ ಅಲ್ವಾ? ಸೊ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಒಂದು ಅಲಾಯ್ಸ್ಗೆ ಅಪೋಸಿಷನ್ ಅನ್ನೋದು ಜಾಸ್ತಿ ಇರುತ್ತೆ, ಹೌದಲ್ವಾ? ಅಪೋಸಿಷನ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮ್ಯಾಂಗನೀಸ್ ಇಷ್ಟಿದೆ. ಸೊ ಮ್ಯಾಂಗನೀಸ್ ಇಲ್ಲಿ ಇದೆ. ನಿಕ್ರೋಮ್ ಅಂತ ಇದೆ ನೋಡಿ, ನಿಕ್ರೋಮ್ ಅಲಾಯ್ಸ್ ಅಂತ. ಇವೆಲ್ಲ ಅಲಾಯ್ಸ್ ಆಗಿರುತ್ತೆ, ಮಿಶ್ರಲೋಹಗಳು ಅಂತ ಕರಿತೇವೆ. ಓಕೆ, ಸೊ ಮೇಯ್ನಾಗಿ ನಾವು ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಇದು ನಿಕ್ರೋಮ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಏನಾಗಿದೆ ಈ ಒಂದು ನಿಕ್ರೋಮಲ್ಲಿ ಏನಾಗುತ್ತೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ, ಇಲ್ಲಿ ನಿಕ್ಕಲ್ ಇದೆ, ಕ್ರೋಮಿಯಂ ಇದೆ, ಮ್ಯಾಂಗನೀಸ್ ಇದೆ ಮತ್ತು ಐರನ್ ಇದೆ. ಮೇಯ್ನಾಗಿ ನಾವು ಒಂದು ತಿಳಿಯೋದು ಯಾವುದಪ್ಪ ಅಂದರೆ ನಿಕ್ಕಲ್, ಕ್ರೋಮಿಯಂ ಆ್ಯಂಡ್ ಐರನ್. ಈ ಒಂದು ಆಬ್ಜೆಕ್ಟಲ್ಲಿ ಯಾವುದೋ ಒಂದು ಮೆಟೀರಿಯಲಲ್ಲಿ ಈ ಒಂದು ಎಲ್ಲ ಒಂದು ನಿಕ್ಕಲ್ ಇರುತ್ತೆ, ಕ್ರೋಮಿಯಂ ಇರುತ್ತೆ, ಐರನ್ ಇರುತ್ತೆ. ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಇದೊಂದು ಮೆಟೀರಿಯಲ್ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ನಿಕ್ಕಲ್ ಈ ಥರ ಇರುತ್ತೆ, ಸೊ ಬಂದು ಕ್ರೋಮಿಯಂ ಬಂದು ಈ ಥರ ಇರುತ್ತೆ,
ಓಕೆನಾ. ಸೊ ಐರನ್ ಬಂದು ಈ ಥರ ಇರುತ್ತೆ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಓಕೆ, ಈ ಥರ ಇರುತ್ತೆ. ಅವಾಗ ಏನಾಗ್ತದೆ, ಒಂದು ಎಲಿಮೆಂಟ್ ಅಂದರೆ, ಸೊ ಒಂದು ಮೆಟೀರಿಯಲ್ ಅಂದರೆ ಅಲ್ಲಿ ಏನಾಗುತ್ತೆ, ಅಯಾನ್ಸ್ ಇರುತ್ತೆ. ಸೊ ಇಲ್ಲಿ ಏನು ಡಿಫ್ರೆಂಟ್ ಅಯಾನ್ಸ್ ಇದೆ, ಐರನ್ ಇದೆ, ನಿಕ್ಕಲ್ ಇದೆ, ಕ್ರೋಮಿಯಂ ಇದೆ. ಅವಾಗ ಏನಾಗುತ್ತೆ, ಕೊಲಿಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಲಿಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಕೊಲಿಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ, ಹೀಟ್ ಅನ್ನೋದು ಜಾಸ್ತಿ ಆಗುತ್ತೆ, ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹೀಟ್ ಅನ್ನೋದು ಜಾಸ್ತಿ ಬಿಡುಗಡೆ ಮಾಡುತ್ತೆ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಈ ಒಂದು ಮಿಶ್ರ ಲೋಹಗಳನ್ನು ಲೈಕ್ ನಿಕ್ರೋಮ್ ಆ ಥರ ಒಂದು ಮಿಶ್ರ ಲೋಹಗಳನ್ನು ಏನಕ್ಕೆ ಬಳಸ್ತೀವಿ ಅಂದರೆ, ಈ ಒಂದು ಐರನ್ ಬಾಕ್ಸಲ್ಲೆಲ್ಲ ಬಳಸ್ತೀವಿ, ನೆಕ್ಸ್ಟು ಹೀಟರ್ಸಲ್ಲೆಲ್ಲ ಬಳಸ್ತೀವಿ. ಓಕೆ, ಲೋಹ ಎಲ್ಲ ನಾವು ಬಳಸೋದಿಲ್ಲ, ಯಾಕಂದರೆ ಅಲ್ಲಿ ಕೊಲಿಷನ್ಸ್ ಕಡಿಮೆ ಇದೆ, ಹೀಟ್ ಪ್ರೊಡ್ಯೂಸ್ ಅನ್ನೋದು ಜಾಸ್ತಿ ಇರುತ್ತೆ, ಹೀಟ್ ಪ್ರೊಡ್ಯೂಸ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಮಿಶ್ರ ಲೋಹಗಳಲ್ಲಿ ಏನಾಗುತ್ತೆ, ಕೊಲಿಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಹೀಟ್ ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್. ಎಸ್, ಇವಾಗ ನಿಮಗೆ ಗೊತ್ತಾಯಿತು ಯಾಕೆ ನಾವೊಂದು ಅಲೋಹನ ಬಳಸ್ತೀವಿ ಅಂತ. ನೋಡಿ ಇಲ್ಲಿ ಮತ್ತೆ ಈ ಒಂದು ಅವಾಹಕಗಳನ್ನ ನಾವು ಬಳಸೋದಿಲ್ಲ, ಯಾಕಂದರೆ ಅವು ಉಷ್ಣ ಅವಾಹಕಗಳಾಗಿರುತ್ತೆ. ಅವು ಕರೆಂಟ್ನ ಫ್ಲೋ ಮಾಡ್ಕೊಡೋದಿಲ್ಲ ಅದ್ರ ಮುಖಾಂತರ ಪಾಸ್ ಆಗಲಿಕ್ಕೆ. ಓಕೆನಾ, ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ಏನೇ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಓಕೆ, ಎಸ್. ಸೊ ಈಗ ಒಂದು ಆಪ್ಷನ್ಸ್ಗೆ ಬಂದುಬಿಡೋಣ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮಿಶ್ರ ಲೋಹದ ವಿಶಿಷ್ಟ ರೋಧ ರೆಸಿಸ್ಟಿವಿಟಿ ಅದರ ಘಟಕ ಲೋಹಗಳಿಗಿಂತ ಹೆಚ್ಚಾಗಿರುತ್ತೆ. ಸೊ ಕಂಪೇರ್ಡ್ ಟು ಆಲ್ ಅದರ್ ಮೆಟಲ್ಸ್, ಸೊ ಅಲಾಯ್ಸ್ ಹ್ಯಾಸ್ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟಿವಿಟಿ ಆಫ್ ಅಲಾಯ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ದ ಕಾನ್ಸ್ಟೆಂಟ್ ಮೆಟಲ್ಸ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ, ಟ್ರೈ ಟು ಆನ್ಸರ್ ಇಟ್. ಓಕೆ, ಸಾಲಿನಾಯ್ಡ್ ತಿರುವುಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಿದರೆ ಕಾಂತಕ್ಷೇತ್ರವು ಏನಾಗುತ್ತೆ ಅಂತ ಕ್ವಶನ್ ಕೇಳಿದೆ. ಸೊ ದ ನಂಬರ್ ಆಫ್ ಟರ್ನ್ಸ್ ಆಫ್ ಸಾಲಿನಾಯ್ಡ್ ಡಬಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಸಾಲಿನಾಯ್ಡ್ ಅಂದರೆ ಹಿಂಗಿರುತ್ತೆ ನಮ್ಗೆ ಗೊತ್ತಿದೆ. ಸೊ ಇಷ್ಟಿರೋದು, ನಾವು ಇದನ್ನು ಡಬಲ್ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಾಗುತ್ತೆ, ಕಾಂತಕ್ಷೇತ್ರ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ, ಬದಲಾಗೋದಿಲ್ಲ, ಶೂನ್ಯವಾಗುತ್ತೆ. ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೈನ್ಸ್ ಅನ್ಚೇಂಜ್, ಬಿಕಮ್ಸ್ 0. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಹೆಚ್ಚಾಗುತ್ತೆ ಅಂದರೆ, ನಂಬರ್ ಆಫ್ ಟರ್ನ್ಸ್ ಅನ್ನೋದು ಜಾಸ್ತಿ ಆದಾಗ ಇದು ಕೂಡ ಹೆಚ್ಚಾಗುತ್ತೆ, ಕರೆಂಟ್ ಜಾಸ್ತಿ ಆದಾಗ ಅದು ಕೂಡ ಹೆಚ್ಚಾಗುತ್ತೆ. ಹೌದಲ್ವಾ? ಸೊ ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದ್ರ ನಂಬರ್ ಆಫ್ ಟರ್ನ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ರೆ. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದರೂ ಕೂಡ ಏನಾಗುತ್ತೆ, ಕಾಂತಕ್ಷೇತ್ರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ. ಸೊ ಇದೆಲ್ಲ ಗೊತ್ತಿದೆ, ಹೌದಲ್ವಾ? ಎಸ್, ಯಾ. ಸೊ ಇನ್ನೂ ಯಾರು ಚಾನಲ್ನ ಲೈಕ್ ಮಾಡಿಲ್ಲ, ಸುಮ್ಮನೆ ಹಂಗೆ ನೋಡ್ತಿದ್ದೀರಾ, ಪ್ಲೀಸ್ ಡೂ ಲೈಕ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯಾರು ಲೈಕ್ ಮಾಡ್ತಿಲ್ಲ, ನಾಟ್ ಫೇರ್. ಯು ಆರ್ ಯುಟಿಲೈಸಿಂಗ್ ದ ಥಿಂಗ್ಸ್ ಬಟ್ ಯು ಆರ್ ನಾಟ್ ಕ್ಲಿಕ್ಕಿಂಗ್ ಆನ್ ಲೈಕ್ ಬಟನ್, ಮೀನ್ಸ್ ನಾಟ್ ಅಟ್ ಆಲ್ ಫೇರ್. ಥಿಂಕ್. ಓಕೆ, ಎಸ್. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ತುಂಬ ಜನ ನೋಡಬೇಕಾಗಿದೆ ಈ ಒಂದು ವೀಡಿಯೋಸು, ಅದು ಕರೆಕ್ಟಾಗಿ ಶೇರ್ ಆಗ್ತಿಲ್ಲ. ಸೊ ಇನ್ಸ್ಟಾಗ್ರಾಮ್ ಎಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಓಕೆ, ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸೊ ಐ ಹೋಪ್ ಇದರಲ್ಲಿ ಕೂಡ ನಾವು ಯೂಟ್ಯೂಬಲ್ಲಿ ಕೂಡ ಒಂದು ಬೆಳಿಬೋದು. ಬಟ್ ದ ಥಿಂಗ್ ಈಸ್, ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ. ಓಕೆ, ಲುಕ್ ಅಟ್ ದ ಕಂಟೆಂಟ್, ಲುಕ್ ಅಟ್ ದ ಕ್ವಾಲಿಟಿ ಆಫ್ ದ ಕಂಟೆಂಟ್ ಆ್ಯಂಡ್ ಡಿಸೈಡ್ ಮಾಡಿ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು PCL ಕೊಡ್ತಿದ್ದಾರೆ. ಸೊ ಆಲ್ರೆಡಿ ಈ ಕ್ವಶನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ವೆರಿ ಫಸ್ಟ್ ಒಂದು ಸಿರೀಸ್ ಫಸ್ಟ್ ವೀಡಿಯೋದಲ್ಲೇ ಇದೆ ಈ ಒಂದು ಕಂಟೆಂಟ್. ಸೇಮ್ ಇಲ್ಲ, ಬಟ್ ಸೇಮ್ ಕಾನ್ಸೆಪ್ಟನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೇನೆ. ಓಕೆನಾ? ಮತ್ತೆ ಕೇಳಬೇಡಿ, ಸರ್ ಸೇಮ್ ಕ್ವಶನ್ ನೀವು ಹೇಳಿಲ್ಲ, ಹೌ ಕೆನ್ ಯು ಸೇ ಆಲ್ ದೋಸ್ ಅಂತ ಹೇಳ್ಬಿಟ್ಟು. ಓಕೆ, ಸೇಮ್ ಕ್ವಶನ್ ಯಾರೂ ಹೇಳಲಿಕ್ಕಾಗೋದಿಲ್ಲ, ವಿ ಡೋಂಟ್ ನೋ, ಬಟ್ ವಿ ಶುಡ್ ನೋ ದ ಕಾನ್ಸೆಪ್ಟ್. ಡೆಫಿನೆಟ್ಲಿ ವಿ ಕೆನ್ ಅಪ್ರೋಚ್ ದ ಕ್ವಶನ್. ಓಕೆ, ಎಸ್. ನೋಡಿ ಇಲ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನು ಕೊಟ್ಟಿದ್ದಾರೆ, ಅ ಫ್ಯೂಸ್ ಇಸ್ ಎ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ಸರ್ಕ್ಯೂಟ್ಸ್ ಆ್ಯಂಡ್ ಅಪ್ಲಿಯನ್ಸಸ್ ಬೈ ಸ್ಟಾಪಿಂಗ್ ದ ಫ್ಲೋ ಆಫ್ ಎನಿ ಹೈ ಎಲೆಕ್ಟ್ರಿಕ್ ಕರೆಂಟ್. ಓಕೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದ ಫ್ಯೂಸ್ ಇಸ್ ಎ ಪ್ಲೇಸ್ ಇನ್ ಪ್ಯಾರಲಲ್ ವಿತ್ ದ ಡಿವೈಸ್ ಅಂತ ಕೊಟ್ಟಿದ್ದಾರೆ.
ಓಕೆನಾ? ಅಂಡರ್ಸ್ಟುಡ್. ಫ್ಯೂಸ್ ಎನ್ನುವುದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆದು ವಿದ್ಯುತ್ ವಲಯಗಳು ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಹೇಳಿಕೆ ಏನಿದೆ, ಫ್ಯೂಸ್ ಅನ್ನು ವಿದ್ಯುತ್ ಉಪಕರಣದೊಂದಿಗೆ ಸಮಾಂತರವಾಗಿ ಸಂಪರ್ಕದಲ್ಲಿ ಜೋಡಿಸಲಾಗುತ್ತೆ. ಇದಕ್ಕೆ ನಿಮಗೆ ಕರೆಕ್ಟಾಗಿ ವಾಟ್ ಎಕ್ಸಾಕ್ಟ್ಲಿ ಸೀರೀಸ್ ಕನೆಕ್ಷನ್, ವಾಟ್ ಎಕ್ಸಾಕ್ಟ್ಲಿ ಪ್ಯಾರಲಲ್ ಕನೆಕ್ಷನ್ ಅಂತ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಎಸ್ ನೋಡಿ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ರೆ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 1 correct but statement 2 is incorrect. Statement 1 is correct but statement 2 is correct. Both the statement are correct ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಈ ಒಂದು ಸೀರೀಸ್ ಅಂತ ಕೇಳಿದ್ದಾರೆ, ಪ್ಯಾರಲಲ್ ಅಂತ ಕೇಳಿದ್ದಾರೆ, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ನೋಡಿ. ಇದೊಂದು ಫ್ಯೂಸ್ ಆಗಿರುತ್ತೆ, ಓಕೆನಾ? ಇದೊಂದು ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ, ಅಲ್ಲಿಂದ ಒಂದು ಪವರ್ ಅನ್ನೋದು ಬರ್ತದೆ, ಇದು ಮೇನ್ ಸ್ವಿಚ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲಿಗೆ ಬರ್ತಿದೆ, ಫ್ಯೂಸ್ಗೆ ಬರ್ತಿದೆ. ಸೊ ಫ್ಯೂಸ್ನ ಈ ಥರ ಇರುತ್ತೆ, ನೀವು ನೋಡಿರ್ಬೋದು, ಹೌದಲ್ವಾ? ತುಂಬ ಜನ ನಾವೊಂದು ಈ ಒಂದು ವೈರ್ನ ರೀಪ್ಲೇಸ್ ಮಾಡ್ತಾರೆ, ಇದು ಒಂದು ಕಟ್ ಆಗಿರುತ್ತೆ, ಇಲ್ಲಿಗೆ ಇದನ್ನ ರೀಪ್ಲೇಸ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದೊಂದು ಫ್ಯೂಸ್ ಆಗಿರುತ್ತೆ, ಕರೆಂಟ್ ಹಿಂಗೆ ಬರ್ತದೆ. ಸೊ ನಮಗೆ ಎಷ್ಟು ಬೇಕು, 220 AC ವೋಲ್ಟ್ ಬೇಕು, 220 AC ವೋಲ್ಟ್ ಬೇಕು. ಸೊ ಇದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು, 300 AC ವೋಲ್ಟ್ ಅಂತ ಬಂದ್ಬಿಡ್ತು, AC ವೋಲ್ಟ್ ಅಂತ ಬಂತು. ಅವಾಗ ಏನಾಗುತ್ತೆ, ಈ ಒಂದು ಮೆಟೀರಿಯಲ್ ಏನಿರುತ್ತಲ್ಲ, ಲೆಡ್ ಅಂಡ್ ಟಿನ್ ಆಗಿರುತ್ತೆ, ಲೆಡ್ ಅಂಡ್ ಟಿನ್, ಓಕೆನಾ? ಸೊ ಸೀಸಾ ಮತ್ತು ತವರ ಅಂತ ಕರಿತೀವಿ. ಇದೇನಾಗುತ್ತೆ, ಮೆಲ್ಟ್ ಆಗಿಬಿಡುತ್ತೆ, ಕರಗ್ಬಿಡುತ್ತೆ. ಸೊ ಅದು ಕಡಿಮೆ ಒಂದು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಕಡಿಮೆ ಒಂದು ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ನೋಡಿ ಇಲ್ಲಿ ಬ್ರೇಕ್ ಆಗ್ತಿದೆ. ಸೊ ಈ ಥರ ಇರೋದು, ಫುಲ್ ಇರೋದು ಈ ಥರ ಕಟ್ ಆಗಿಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಅದು ಡಿಸ್ಕನೆಕ್ಟ್ ಆಗುತ್ತೆ ಹೆವಿ ಕರೆಂಟ್ ಬಂದಾಗ. ಓಕೆ, ಸೊ ಯಾವಾಗ ಒಂದು ಹೆವಿ ಕರೆಂಟ್ ಬಂದಾಗ ಇದು ಡಿಸ್ಕನೆಕ್ಟ್ ಆಯಿತು, ಈ ಕಡೆ ಪವರ್ ಸಪ್ಲೈ ಅನ್ನೋದೇ ಇರೋದಿಲ್ಲ, ಅವಾಗ ಏನಾಗುತ್ತೆ, ಈ ಒಂದು ಏನಿದೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ವಾಟ್ ಎವರ್ ಇಟ್ ಮೇ ಬಿ, ಅವಾಗ ಏನಾಗುತ್ತೆ, ಅವೆಲ್ಲ ಸೇಫ್ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಒಂದು ಕಟ್ ಆದಾಗ ನಾವು ಇದನ್ನ ತೆಗೆದ್ಬಿಟ್ಟು ಮತ್ತೆ ಇದನ್ನ ಹಾಕ್ತೇವೆ, ನೀವು ನೋಡಿರ್ಬೋದು ಇದನ್ನೆಲ್ಲ, ಯಾರೋ ಒಂದು ನೋಡಿರ್ತೀರಲ್ವಾ? ಎಸ್, ನೋಡಿ ಇಲ್ಲಿ ಎಕ್ಸಾಕ್ಟಾಗಿ ಏನು ನಡೆಯುತ್ತೆ ಇಲ್ಲಿ ಅಂದರೆ, ಇದೊಂದು ಫ್ಯೂಸ್ ಅಂತ ಇಟ್ಕೊಳ್ಳಿ, ಇಲ್ಲಿದೆ ಫ್ಯೂಸ್. ಸೊ ಫ್ಯೂಸ್ ಹಿಂಗಿದೆ, ಫ್ಯೂಸ್ ಏನಾದರೂ ಇದು ಫ್ಯೂಸ್ ಅಂತ ಇಟ್ಕೊಳ್ಳಿ, ಇದು ಒಂದು ಫ್ಯಾನ್, ಇದು ಒಂದು ಟಿವಿ, ಇದು ಒಂದು ಲೈಟ್ ಅಂತ ಇಟ್ಕೊಳ್ಳಿ. ಸೊ ಫ್ಯೂಸ್ ಏನಾದರೂ ಈ ಥರ ಕನೆಕ್ಟ್ ಆಗಿಬಿಟ್ಟಿದ್ರೆ, ಸೊ ಇದು ವಾಟ್ ವಿ ಕಾಲ್ ಇಟ್ ಆಸ್, ದಿಸ್ ಇಸ್ ಆಸ್ ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ, ಸಮಾಂತರ ಜೋಡಣೆ ಅಂತ ಕರಿತೀವಿ, ಪ್ಯಾರಲಲ್ ಕನೆಕ್ಷನ್. ಈ ಥರ ಒಂದು ಆಗ್ಬಿಟ್ಟಿದ್ರೆ ಒಂದು 220 ಅನ್ನೋದು ಬರೋದೇನಾಗ್ತದೆ, ಒಂದು ಕರೆಂಟ್ ಅನ್ನೋದು ಬರೋದೇನಾಗ್ತದೆ, ಅವಾಗ ಏನಾಗ್ತದೆ, ಇಲ್ಲಿ ಡಿವೈಡ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ಡಿವೈಡ್ ಆಗಿಬಿಟ್ಟು ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ, ಇದರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ, ಇದರಲ್ಲಿ ಸ್ವಲ್ಪ ಕರೆಂಟ್ ಹೋಗುತ್ತೆ, ಈ ಥರ ಆಗುತ್ತೆ. ಆದ್ದರಿಂದ ಏನು ಮಾಡುತ್ತೆ, ಈ ಒಂದು ಫ್ಯೂಸ್ ಅನ್ನೋದು ಅಷ್ಟೊಂದು ಹೆಲ್ಪ್ಫುಲ್ ಆಗೋದಿಲ್ಲ, ಹೌದಲ್ವಾ? ಸೊ ಅದೇ ರೀತಿ ಒಂದು ಫ್ಯೂಸ್ನ ನಾವು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೀರೀಸ್ ಆಗಿ ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲೊಂದು ಟಿ ವಿ ಇರುತ್ತೆ, ಹಿಂಗಿರಲ್ಲ. ಇದಾದಮೇಲೆ ಪ್ಯಾರಲಲ್ ಕನೆಕ್ಷನ್ಸ್ ಇರುತ್ತೆ ನಮಗೆ, ಓಕೆನಾ? ಸೊ ಫ್ಯೂಸ್ ಅನ್ನೋದು ಸೀರೀಸ್ ಕನೆಕ್ಷನ್ ಆಗಿದ್ರೆ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ, ಸರ್ಕ್ಯೂಟ್ ಬ್ರೇಕ್ ಆಗಿಬಿಟ್ಟು ಈ ಕಡೆ ಪವರ್ ಸಪ್ಲೈ ಅನ್ನೋದು ಇರೋದಿಲ್ಲ. ಕ್ಲಿಯರ್ ಆಯ್ತಲ್ಲ? ನೋಡಿ ಇಲ್ಲಿ ಸೀರೀಸ್ ಅನ್ನೋದು ಫ್ಯೂಸ್ ಅನ್ನೋದು ಸೀರೀಸ್ ಕನೆಕ್ಷನಲ್ಲಿ ಆಗಿದೆ, ಮತ್ತು ಇವೆಲ್ಲ ಏನಾಗಿದೆ, ಪ್ಯಾರಲಲ್ ಆಗಿದೆ. ಸೊ ಫ್ಯಾನ್ಗೆ ಒಂದು ಸ್ವಿಚ್ ಬೇಕು, ನಮಗೆ ಲೈಟ್ಗೆ ಇನ್ನೊಂದು ಸ್ವಿಚ್ ಬೇಕು, ಈ ಒಂದು ಲೈಟ್ಗೆ ಇನ್ನೊಂದು ಸ್ವಿಚ್ ಬೇಕು, ಬಲ್ಬ್ಗೆ, ಹೌದಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಆಯಿತಾ? ಸೊ ಫ್ಯೂಸ್ನ ಯಾವಾಗಲೂ ನಾವು ಏನರಿಂದ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅಂದರೆ, ಸೀರೀಸ್, ಸರಣಿ ಜೋಡಣೆ ಆಗಿರುತ್ತೆ. ಸೊ ಯಾವಂತ ಜೋಡಣೆ ಆಗಿದ್ದು, ಸರಣಿ ಜೋಡಣೆ. ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇಲ್ಲಿಗೆ ಬನ್ನಿ, ಕ್ವಶನ್ಗೆ ಬನ್ನಿ. ಸೊ ಫ್ಯೂಸ್ ಅನ್ನೋದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತೆ, ಕರೆಕ್ಟ್ ಆಗಿದೆ. ಸೊ ಫ್ಯೂಸ್ ಅನ್ನೋದು ಸಮಾಂತರ ಕೊಟ್ಟಿದ್ದಾರೆ, ಇದು ರಾಂಗ್ ಇರುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ.
ವಿದ್ಯುತ್ ಕಾಂತವನ್ನು ಬಳಸಿ ಹೆಚ್ಚಿನ ವಿದ್ಯುತ್ ವಲಯವನ್ನು ನಿಯಂತ್ರಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಡಿವೈಸ್ ಯೂಸ್ಡ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್ ಟು ಕಂಟ್ರೋಲ್ ಹೈ ಕರೆಂಟ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಯಾವೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ವಿದ್ಯುತ್ ಕಾಂತವನ್ನು ಹೈ ಕರೆಂಟ್ ಸರ್ಕ್ಯೂಟ್ನಲ್ಲಿ ಕಂಟ್ರೋಲರ್ ಆಗಿ ಯೂಸ್ ಮಾಡ್ತಾರೆ ಅಂತ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಲೇ ಅಂತ ಕೊಟ್ಟಿದ್ದಾರೆ, ಪ್ರತಿರೋಧಕ ರೆಸಿಸ್ಟರ್ ಅಂತ ಕೊಟ್ಟಿದ್ದಾರೆ, ಫ್ಯೂಸ್ ಅಂತ ಕೊಟ್ಟಿದ್ದಾರೆ, ಡಯೋಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ನಮಗೆ ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರ್ ಕರೆಕ್ಟಾಗಿ ಗೊತ್ತಿರಬೇಕು. ಅದರಲ್ಲಿ ಅಪ್ಲಿಕೇಶನ್ಸನ್ನು ಗೊತ್ತಿರಬೇಕು. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನು ಗೊತ್ತಿರಬೇಕು, ಎಲೆಕ್ಟ್ರೋಮ್ಯಾಗ್ನೆಟ್ ಒಂದು ಅಪ್ಲಿಕೇಶನ್ಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಅದು ಗೊತ್ತಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ, ಹೌದಲ್ವಾ? ಸೊ ಐ ಆಮ್ ರಿಮೂವಿಂಗ್ ದಿಸ್ ಮೈಕ್. ಎಸ್, ವಾಯ್ಸ್ ಕ್ಲಿಯರ್ ಇದೆ ಅನ್ಸುತ್ತೆ. ಎಸ್, ನೋಡಿ ಇಲ್ಲಿ ಸರ್, ಏನು ಸರ್ ಈ ಒಂದು ರಿಲೇ ಅಂದರೆ ಏನು? ನಮಗೆ ರೆಜಿಸ್ಟರ್ ಅಂದರೆ ಗೊತ್ತು. ಸೊ ರೆಜಿಸ್ಟರ್ ಹೆಂಗಿರುತ್ತೆ, ಹಿಂಗಿರುತ್ತೆ. ಸೊ ಓಕೆನಾ. ನೆಕ್ಸ್ಟ್ ಫ್ಯೂಸ್ ಅಂದರೆ ಗೊತ್ತು, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಫ್ಯೂಸ್ ಅಂದರೆ ಹಿಂಗಿರುತ್ತೆ, ಸೊ ಹಿಂಗಿರುತ್ತೆ, ಇದು ಬ್ರೇಕ್ ಆಗುತ್ತೆ ಜಾಸ್ತಿ ಒಂದು ಪವರ್ ಬಂದರೆ. ಡಯೋಡ್ ಅಂದರೆ ಗೊತ್ತಿದೆಯಾ? ಡಯೋಡ್ ಅಂದರೆ ಹಿಂಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ಬೇಡ, ನೋಡೋಣ ಮುಂದೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಡಯೋಡ್ ಅಂದರೆ ಏನು. ಸೊ ರಿಲೇ ಅಂದರೆ ಏನು ಸರ್? ಇಲ್ಲಿ ರಿಲೇ ಅಂದರೆ ಏನು? ಓಕೆ, ಎಸ್, ನೋಡಿ. ಸೊ ನಮಗೆ ರಿಲೇ ಒಂದು ಸ್ಪೋರ್ಟ್ಸ್ ಗೊತ್ತಿದೆ, ಹೌದಲ್ವಾ? ಸೊ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ರಿಲೇ ಸ್ಪೋರ್ಟ್ಸ್ ಆಡ್ತಿದ್ವಿ. ಈಗ ಒಂದು ಕಾಮನ್ವೆಲ್ತ್ ಗೇಮ್ಸ್ ಆಗ್ತದೆ ರಿಲೇಯಲ್ಲಿ. ನಮಗೆ ಒಂದು ಗೇಮ್ಸ್ ಆಗ್ತಿದೆಯಲ್ಲ, ಸಮಥಿಂಗ್ ಗೇಮ್ಸ್, ಏನಾಗ್ತದೆ, ಒಂದು ಮೆಡಲ್ಸ್ ಅನ್ನೋದು ಬರ್ತದೆ. ಓಕೆ, ಸೊ ನೋಡಿ ಇಲ್ಲಿ ರಿಲೇ ಅಟ್ ಚಿಲ್ಡ್ರನ್ ಸ್ಪೋರ್ಟ್ಸ್ ಅಂದರೆ ಏನಾಗ್ತದೆ, ಇದೊಂದು ಕಂಟ್ರೋಲರ್ ಆಗಿ ಆ್ಯಕ್ಟ್ ಮಾಡ್ತದೆ. ಈ ಒಂದು ಸ್ಟಿಕ್ ಇಲ್ಲ ಅಂದರೆ ಏನು ಮಾಡುತ್ತೆ, ಅದು ರಿಲೇ ಗೇಮೇ ಅಲ್ಲ. ಅದೇ ರೀತಿ ನೋಡಿ ಇಲ್ಲಿ ರಿಲೇ ಇನ್ ಟೆಕ್ನಿಕಲ್ ಟರ್ಮ್ಸ್ ಅಂದರೆ ರಿಲೇ ಇಸ್ ಅನ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಸ್ವಿಚ್ ದಟ್ ರಿಸೀವ್ಸ್ ಅನ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂಡ್ ರಿಲೇ ಇಟ್ ಇನ್ ಟು ಅನದರ್ ಎಕ್ವಿಪ್ಮೆಂಟ್. ಅಂದರೆ ನಾವಿಲ್ಲಿ ಒಂದು ರಿಮೋಟ್ ಇದೆ, ರಿಮೋಟಲ್ಲಿ ಸಿಗ್ನಲ್ಸ್ನ ಆನ್ ಮಾಡ್ತೀವಿ, ಹೌದಲ್ವಾ? ಸಿಗ್ನಲ್ಸ್ನ ಆನ್ ಮಾಡಿದಾಗ ಏನಾಗುತ್ತೆ, ಈ ಒಂದು ರಿಮೋಟಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಸ್ವಿಚ್ ಅನ್ನೋದು ಆನ್ ಆಗುತ್ತೆ, ಟಿ ವಿ ಸ್ವಿಚ್ ಅನ್ನೋದು ಆನ್ ಆಗುತ್ತೆ. ಸೊ ಯಾವ ರೀತಿ ಆನ್ ಆಗುತ್ತೆ, ಯಾವ ರೀತಿ ಒಂದು ಸಿಗ್ನಲ್ ಹೋಗ್ತಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಇನ್ಫ್ರಾರೆಡ್ ರೇಸ್ ಅನ್ನೋದು ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಅವಗೆಂಪು ವಿಕಿರಣ ಅಂತ ಕರಿತೀವಿ. ಏನು ವಿಕಿರಣ? ಅವಗೆಂಪು. ಸೊ ಅವಗೆಂಪು ವಿಕಿರಣಗಳು ಇರುತ್ತೆ ಇಲ್ಲಿ, ಆಯ್ತಾ? ಅವಗೆಂಪು ವಿಕಿರಣಗಳು ಇರುತ್ತೆ. ಸೊ ಅದರಿಂದ ಏನಾಗ್ತದೆ, ಇದೊಂದು ರಿಸೀವ್ ಮಾಡ್ಕೊಳ್ತಾ ಇದೆ, ಇದು ಇನ್ಪುಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಔಟ್ಪುಟ್ ಅನ್ನೋದು ನಮಗೆ ಕಾಣಿಸುತ್ತಲ್ವಾ? ಇವೆರಡರ ನಡುವೆ ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡೋದು ಯಾವುದಪ್ಪ ಅಂದರೆ ದಟ್ ಈಸ್ ರಿಲೇ ಅಂತ ಕರಿತೀವಿ. ನೋಡಿ ಇಲ್ಲಿ ಈ ಥರ ಒಂದು ಕಾಯಿಲ್ ಇರುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ, ಇದು ಕಂಟ್ರೋಲ್ ಅನ್ನೋದು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ಕೆಲಸ ಮಾಡೋದು ಯಾವುದಪ್ಪ ಅಂದ್ರೆ ದಟ್ ಈಸ್ ರಿಲೇ ಅಂತ ಕರಿತೀವಿ. ಇಟ್ ಈಸ್ ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರಿಲೇ ಇಸ್ ದ ರೈಟ್ ಆನ್ಸರ್, ರಿಮೆಂಬರ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಕೆಳಗಿನವುಗಳಲ್ಲಿ ಫೆರ್ರೋ ಮ್ಯಾಗ್ನೆಟಿಕ್ ವಸ್ತು ಯಾವುದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ತಾಮ್ರ, ಬೆಳ್ಳಿ, ಕೋಬಾಲ್ಟ್, ಬಿಸ್ಮತ್. ತುಂಬ ಸರಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ಒಂದು ಮೆಟೀರಿಯಲ್ಲು ತನ್ನ ಮೂಲಕ ಹೆಚ್ಚಿನ ವಿದ್ಯುತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಮಾಡುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಫೆರ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಫೆರ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಕೋಬಾಲ್ಟ್ ಇಸ್ ದ ಫೆರ್ರೋ ಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ಏನು, ಡಯಾಮ್ಯಾಗ್ನೆಟಿಕ್ ಅಂದ್ರೆ ಏನು, ಅದು ಎಕ್ಸಾಂಪಲ್ಸು ತುಂಬ ಒಂದು ಪ್ರೀವಿಯಸ್ ಒಂದು ಸಿರೀಸ್ ಒಂದು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಯಾರು ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ ಹೋಗಿ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಎಷ್ಟು ಹೇಳಿದ್ರು ಅಷ್ಟೇ ಇದು. ಓಕೆ, ಸೊ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ರೈಟ್? ಎಸ್. ಸೊ ನೀವು ಏನು ಮಾಡ್ಬೇಕಂದ್ರೆ ಈಗ ಕಮೆಂಟ್ ಮಾಡಬೇಕು. ಏನನ್ನ ಕಮೆಂಟ್ ಮಾಡಬೇಕು ಗೊತ್ತಾ? ಸೊ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಒಂದು ಕಮೆಂಟ್ ಮಾಡಿ ಕಮೆಂಟ್ ಸೆಷನಲ್ಲಿ, ಓಕೆನಾ? ಸೊ ಎಕ್ಸಾಂಪಲ್ಸ್, ಸೊ ಡಯಾಮ್ಯಾಗ್ನೆಟಿಕ್ ಏನು ಎಕ್ಸಾಂಪಲು, ಪ್ಯಾರಾಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಏನು, ಫೆರ್ರೋ ಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಏನು, ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ. ಡೇಂಜರ್ ಸಿಗ್ನಲ್ಸ್ ಲೈಟ್ಸ್ ಆರ್ ರೆಡ್ ಕಲರ್ ಬಿಕಾಸ್ ರೆಡ್ ಲೈಟ್ ಈಸ್ ಬೈ ಫಾಗ್ ಆರ್ ಸ್ಮೋಕ್.
ಸೊ ನೋಡಿ, ಲೀಸ್ಟ್ ಸ್ಕ್ಯಾಟರ್ ಇರುತ್ತೆ, ಮೋಸ್ಟ್ ಡಿಫ್ರಾಕ್ಷನ್ ಇರುತ್ತೆ, ಲೀಸ್ಟ್ ಡಿಫ್ರಾಕ್ಷನ್ ಇರುತ್ತೆ, ಮೋಸ್ಟ್ ಸ್ಕ್ಯಾಟರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅಪಾಯ ಸೂಚನಾ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತೆ, ಏಕೆಂದರೆ ಅವು ಕೆಂಪು ಬೆಳಕು ಮಂಜು ಅಥವಾ ಹೊಗೆಯಿಂದ ಏನಾಗುತ್ತೆ. ನೋಡಿ, ನೀವು ಈ ಥರ ಒಂದು ಲೈಟ್ನ ನೋಡಿರ್ಬೋದು, ಎಲ್ಲೇ ಒಂದು ಡೇಂಜರ್ ತಗೊಳ್ಳಿ, ಎಮರ್ಜೆನ್ಸಿ ತಗೊಳ್ಳಿ, ಎಲ್ಲ ಕಡೆನೂ ಏನಾಗಿರ್ತಾರೆ, ರೆಡ್ ಒಂದು ಕಲರ್ನ ಯೂಸ್ ಮಾಡಿರ್ತಾರೆ. ಯಾಕೆ ಒಂದು ರೆಡ್ ಕಲರ್ನ ಯೂಸ್ ಮಾಡಿರ್ತಾರೆ ಅಂದರೆ, ಸೊ ರೆಡ್ ಕಲರ್ಗೆ ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ, ತರಂಗ ದೂರ ಅಂತ ಕರಿತೀವಿ. ತರಂಗ ದೂರ ಅಥವಾ ತರಂಗಾಂತರ ಅಂತ ಕರಿತೀವಿ. ಅಂಡರ್ಸ್ಟುಡ್. ನೋಡಿ, ಸೊ ತರಂಗಾಂತರ ಜಾಸ್ತಿ ಇದ್ರೆ ಏನಾಗುತ್ತೆ, ಸೊ ಚದುರುವಿಕೆ ಅನ್ನೋದು ಕಡಿಮೆ ಆಗಿರುತ್ತೆ. ಚದುರುವಿಕೆ ಕಡಿಮೆ ಇರುತ್ತೆ. ಓಕೆನಾ? ನೋಡಿ, ಇಲ್ಲಿ ಅತಿ ಕಡಿಮೆ ಚದುರುತ್ತೆ, ಅತಿ ಹೆಚ್ಚು ವಿವರ್ತನೆಗೊಳ್ಳುತ್ತೆ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಅತಿ ಕಡಿಮೆ ವಿವರ್ತನೆಗೊಳ್ಳುತ್ತೆ, ಸೊ ಅತಿ ಹೆಚ್ಚು ಚದುರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕಡಿಮೆ ಚದುರುತ್ತೆ, ತುಂಬ ದೂರದವರೆಗೆ ಟ್ರಾವೆಲ್ ಮಾಡುತ್ತೆ. ಅದಕ್ಕೆ ನಾವು ಟ್ರಾಫಿಕ್ ಸಿಗ್ನಲ್ಸಲ್ಲಿ, ಆ್ಯಂಬುಲೆನ್ಸ್ ಮೇಲೆ ಎಲ್ಲಾದರೂ ಒಂದು ಮಾರ್ಕ್ ಮಾಡಬೇಕಾದ್ರೆ, ಗೌರ್ಮೆಂಟ್ ಏನಾದರೂ ಸೀಲ್ ಮಾಡಬೇಕಾದ್ರೆ ಎಲ್ಲ ಕಡೆನೂ ರೆಡ್ ಕಲರ್ನ ಯೂಸ್ ಮಾಡ್ತಾರೆ. ಯಾಕಂದರೆ ರೆಡ್ ಕಲರ್ ಏನೋದು ಬೇಗ ನಮಗೆ ಕಾಣಿಸುತ್ತೆ. ಓಕೆ, ಅಂಡರ್ಸ್ಟುಡ್, ರೈಟ್. ನೋಡಿ, ಇಲ್ಲಿ ರೆಡ್ ಲೈಟ್ ಹ್ಯಾವ್ ಲಾಂಗೆಸ್ಟ್ ವೇವ್ ಲೆಂತ್ among the visible colors, therefore it has undergoes the least scattering by fog and smoke. Dust can be seen from greater distance. ಸೊ ತುಂಬ ಡಿಸ್ಟೆನ್ಸಿಂದ ನಿಮಗೆ ನೀವೊಂದು ರೈಲ್ವೆ ಸ್ಟೇಷನ್ಸಲ್ಲಿ ನೋಡಿರ್ಬೋದು, ರೈಲ್ವೆ ಸ್ಟೇಷನ್ಸಲ್ಲಿ ರೆಡ್ ಕಲರ್ನ ಯೂಸ್ ಮಾಡಿರ್ತಾರೆ. ಯಾವುದೇ ಒಂದು ನೀವು ಸಿಗ್ನಲ್ಸ್ನ ತಗೊಳ್ಳಿ, ಸೊ ರೆಡ್ ಅನ್ನೋದು ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಕೆಂಪು ಬೆಳಕಿನ ತರಂಗ ದೂರ ಅನ್ನೋದು ಜಾಸ್ತಿ ಇರುತ್ತೆ, ತರಂಗ ದೂರ ಅಂತ ಕರಿತೀವಿ. ಆದ್ದರಿಂದ ಅದು ಮಂಜು, ಹೊಗೆ ಅಥವಾ ಧೂಳಿನಿಂದ ಅತಿ ಕಡಿಮೆ ಚದುರುವಿಕೆಯನ್ನು, ಲೀಸ್ಟ್ ಸ್ಕ್ಯಾಟರಿಂಗ್ ಅನ್ನು ಹೊಂದಿರುತ್ತೆ. ಹೀಗಾಗಿ ದೂರದಿಂದಲೂ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಬೇರೆ ಏನು ಕಲರ್ಸ್ ಇದೆ, ವಿಬ್ಗಯಾರ್ ಅಂತ ಕರಿತೀವಿ. ವಿಬ್ಗಯಾರ್. ಸೊ ವೈಲೆಟ್ ಇಂದ ರೆಡ್ ಕಲರ್ಗೆ ಬಂದರೆ ಏನಾಗುತ್ತೆ, ಲ್ಯಾಂಬ್ಡಾ ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೋ ಸ್ಕ್ಯಾಟರಿಂಗ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇಸ್ ದಟ್ ಕ್ಲಿಯರ್? ಎನಿ ಡೌಟ್ ಇದೆನಾ ಇದರಲ್ಲಿ? ಇಲ್ವಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಒಂದು ಮಸೂರದ ವರ್ಧನೆಯು +3 ಆಗಿದೆ, ಮ್ಯಾಗ್ನಿಫಿಕೇಶನ್ ಕೊಟ್ಟಿದ್ದಾರೆ. ವಸ್ತುವಿನ ಎತ್ತರ 4 ಸೆಂಟಿಮೀಟರ್ ಇದ್ದರೆ ಉಂಟಾಗುವ ಪ್ರತಿಬಿಂಬದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ದ ಮ್ಯಾಗ್ನಿಫಿಕೇಶನ್ ಆಫ್ ಲೈಟ್ ಈಸ್ 3 ಅಂತ ಕೊಟ್ಟಿದ್ದಾರೆ. ಇಫ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ 4 ಸೆಂಟಿಮೀಟರ್, ವಾಟ್ ಈಸ್ ದ ಹೈಟ್ ಆಫ್ ದ ಇಮೇಜ್ ಅಂತ ಕೇಳಿದ್ದಾರೆ. ಈ ಥರ ಒಂದು ಸಿಂಪಲ್ ನ್ಯೂಮರಿಕಲ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೌದಲ್ವಾ? ಎಸ್. ನೋಡಿ ಇಲ್ಲಿ, ಸೊ ವಾಟ್ ಈಸ್ ದ ಫಾರ್ಮುಲಾ? ನಿಮಗೆ ಫಾರ್ಮುಲಾ ಗೊತ್ತಿರಬೇಕಿಲ್ಲಿ. ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಹೈಟ್ ಆಫ್ ದ ಇಮೇಜ್ ಟು ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಮ್ಯಾಗ್ನಿಫಿಕೇಶನ್ ಎಮ್ ಅನ್ನೋದು ಕೊಟ್ಟಿದ್ದಾರೆ +3. ನೆಕ್ಸ್ಟು ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, HO ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ದೇರ್ ಆಸ್ಕಿಂಗ್ ವಾಟ್ ಈಸ್ ದ ಇಮೇಜ್ ಹೈಟ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ನಮಗೆ ಇಮೇಜ್ ಹೈಟ್ ಬೇಕಾ, HI ಈಸ್ ಈಕ್ವಲ್ ಟು M ಇಂಟು H0. ಸೊ M ಅಂದರೆ ಎಷ್ಟು? ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಪ್ಲೀಸ್ ಡು ಕಮೆಂಟ್ ಮಾಡಿ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ನಮಗೆ ಹೈಟ್ ಆಫ್ ದ H ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಬೇಕಾಗತ್ತೆ ನೀವು ಕಮೆಂಟ್ ಸೆಷನಲ್ಲಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಫೈರ್ ಆನ್ ದ ಚಾಟ್ ಬಾಕ್ಸ್. ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಕ್ಲಾಸ್ ನಿಮಗೆ ಇಷ್ಟ ಆಗಿರುತ್ತೆ. ಪ್ಲೀಸ್ ಇನ್ನೂ ಹೆಚ್ಚಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.